ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಪ್ರಮಿಳಾ ಟಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, 2026 ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಫೆಬ್ರವರಿ 1ನೇ ತಾರೀಕು ಭಾನುವಾರ ಮಾಘ ಮಾಸದಲ್ಲಿ ಹುಣ್ಣಿಮೆ ಬಂದಿದೆ. ಈ ಹುಣ್ಣಿಮೆಯನ್ನು ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಅಂತ ಕರಿತೀವಿ. ಈ ಹುಣ್ಣಿಮೆ ಅತ್ಯಂತ ಶಕ್ತಿಶಾಲಿ ಹುಣ್ಣಿಮೆಯಾಗಿದೆ. ಈ ದಿನದಂದು ಮಾಡುವ ಪುಣ್ಯ ಕಾರ್ಯಗಳು ಅಪಾರ ಪುಣ್ಯ ಫಲಗಳನ್ನು ತಂದುಕೊಡ್ತವೆ ಅಂತ ಪುರಾಣಗಳು ಹೇಳ್ತವೆ. ಮಾಘ ಹುಣ್ಣಿಮೆ ನಮಗೆ ಪುಣ್ಯವನ್ನು ಪಡೆಯೋದಕ್ಕೆ ಒಂದು ಅವಕಾಶ ಕೊಡುತ್ತೆ. ಈ ಹುಣ್ಣಿಮೆ ಮಾಘ ಮಾಸದ ಅಂತ್ಯವನ್ನು ಸೂಚಿಸುತ್ತೆ ಸ್ನೇಹಿತರೆ. ಈ ಮಾಘ ಹುಣ್ಣಿಮೆಯ ದಿನ ಮಾಡುವ ಸ್ನಾನ, ದಾನ, ಪೂಜೆ, ಜಪ, ತಪ, ದೀಪಾರಾಧನೆಗಳಿಗೆ ಸಾಮಾನ್ಯ ದಿನಗಳಿಗಿಂತ ಹಲವು ಪಟ್ಟು ಹೆಚ್ಚು ಶುಭ ಫಲಗಳಿರುತ್ತವೆ. ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಸ್ನೇಹಿತರೆ. ನಮ್ಮ ಜನ್ಮಾಂತರದ ಪಾಪಗಳು ಕಳೆಯುತ್ತವೆ. ನಮ್ಮ ಮನೆಯಲ್ಲಿ ಸಕಾರಾತ್ಮಕ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. 2026ರಲ್ಲಿ ಮಾಘ ಹುಣ್ಣಿಮೆಯ ತಿಥಿ ಫೆಬ್ರವರಿ 1ನೇ ತಾರೀಕು ಭಾನುವಾರ ಬೆಳಗಿನ ಜಾವ 5:50 ಪ್ರಾರಂಭವಾಗಿ ಫೆಬ್ರವರಿ 2ನೇ ತಾರೀಕು ಸೋಮವಾರ ಬೆಳಗ್ಗಿನ ಜಾವ 3:38 ಮುಕ್ತಾಯವಾಗುತ್ತೆ. ಅಂದರೆ ಸೂರ್ಯೋದಯ ಸಮಯ ಫೆಬ್ರವರಿ 1ನೇ ತಾರೀಕು ಇರೋದ್ರಿಂದ ನಾವು ಪೂಜೆ ಮತ್ತು ವ್ರತಗಳನ್ನು ಫೆಬ್ರವರಿ 1ನೇ ತಾರೀಕು ಭಾನುವಾರ ಆಚರಿಸ್ಕೋಬೇಕಾಗುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಮಾಘ ಹುಣ್ಣಿಮೆಯ ದಿನ ನಾವು ಯಾವ ನಿಯಮಗಳನ್ನು ಪಾಲಿಸಿದರೆ, ಏನೇನು ಮಾಡಿದರೆ ನಮಗೆ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮಾಘ ಹುಣ್ಣಿಮೆ ದಿನ ಮಾಘ ಸ್ನಾನ. ಈ ಮಾಘ ಸ್ನಾನಕ್ಕೆ ಬಹಳ ವಿಶೇಷತೆ ಇದೆ, ಪ್ರಾಮುಖ್ಯತೆ ಇದೆ. ಈ ದಿನ ನದಿ ಸಮುದ್ರಗಳಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ಕಳೆದು ಹೋಗ್ತವೆ, ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಪುರಾಣಗಳು ಹೇಳ್ತಿವೆ. ಈ ಮಾಘ ಹುಣ್ಣಿಮೆಯ ದಿನ ಪೌರಾಣಿಕ ನಂಬಿಕೆಗಳ ಪ್ರಕಾರ ಮಾಘ ಪೌರ್ಣಮಿಯಂದು ದೇವತೆಗಳು ಭೂಮಿಗೆ ಬಂದು ಗಂಗಾ ನದಿಯಲ್ಲಿ ಮಾನವ ರೂಪದಲ್ಲಿ ಸ್ನಾನ ಮಾಡ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಈ ದಿನ ಮಾಘ ಹುಣ್ಣಿಮೆಯ ದಿನ ಬಹಳ ಜನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾರೆ. ತ್ರಿವೇಣಿ ಸಂಗಮ ಅಂದರೆ 3 ನದಿಗಳು ಒಂದೆಡೆ ಸೇರುವ ಜಾಗ. ಈ ರೀತಿ ತ್ರಿವೇಣಿ ಸಂಗಮದಲ್ಲಿ ಮಾಘ ಸ್ನಾನವನ್ನು ಆಚರಿಸಿದರೆ ಸಕಲ ಪಾಪಗಳು ತೊಲಗಿ ಹೋಗಿ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ. ಅದರಲ್ಲೂ ಮಾಘ ಹುಣ್ಣಿಮೆಯೆಂದು ಆಚರಿಸಿದರೆ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ತುಂಬುತ್ತೆ ಅನ್ನುವಂತಹ ಪೌರಾಣಿಕ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಪ್ರಯಾಗ್ರಾಜ್ನಲ್ಲಿ ಸಾವಿರಾರು ಜನ ಮಾಘ ಹುಣ್ಣಿಮೆಯೆಂದು ಸ್ನಾನ ಮಾಡ್ತಾರೆ. ಕರ್ನಾಟಕದಲ್ಲಿ ಶ್ರೀರಂಗಪಟ್ಟಣದಲ್ಲೂ ಮಾಘ ಸ್ನಾನವನ್ನು ಆಚರಿಸ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಸಾಧ್ಯವಾಗಲಿಲ್ಲ ಅಂತಂದರೆ ಹರಿಯುವ ನದಿ ಯಾವುದಾದರೂ ಸರಿ, ಅಲ್ಲಿ ಸ್ನಾನವನ್ನು ಆಚರಿಸಿದರೆ ಅಪಾರ ಪುಣ್ಯಗಳು ನಿಮ್ಮದಾಗುತ್ತೆ ಸ್ನೇಹಿತರೆ. ಹೀಗೆ ತ್ರಿವೇಣಿ ಸಂಗಮದಲ್ಲಾಗಿರಬಹುದು, ಹರಿಯುವ ನದಿಯಲ್ಲಾಗಿರಬಹುದು, ಹೊರಗಡೆ ಹೋಗಿ ನಿಮಗೆ ಸ್ನಾನ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಈಗ ನಾನು ಹೇಳುವ ನಿಯಮಗಳನ್ನು ಪಾಲಿಸಿ ಮನೆಯಲ್ಲೇ ಸ್ನಾನವನ್ನು ಆಚರಿಸಿದರೂ ನಿಮಗೆ ನದಿ ಸ್ನಾನದಷ್ಟು ಪುಣ್ಯ ಫಲಗಳು ಸಿಗುತ್ತೆ. ಅದು ಹೇಗಪ್ಪ ಅಂದರೆ, ನೀವು ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ಕೆಲವು ಪದಾರ್ಥಗಳನ್ನು ಹಾಕ್ಕೊಳ್ಳಿ. ಅವೇನಪ್ಪ ಅಂದರೆ ಗರಿಕೆ ಹುಲ್ಲು, ದರ್ಬೆಗಳು ಮತ್ತು ಅರಿಶಿನ, ಹಸುವಿನ ಗಂಜಲ, ಈ ಪದಾರ್ಥಗಳನ್ನು ನೀವು ಸ್ನಾನ ಮಾಡುವ ನೀರಿಗೆ ಹಾಕ್ಕೊಂಡು ಮಾಘ ಹುಣ್ಣಿಮೆಯೆಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ 4 ಗಂಟೆಯಿಂದ 5:30 ಸ್ನಾನವನ್ನು ಮಾಡ್ಕೋಬೇಕು. ಹಾಗೆ ಮಾಡ್ಕೊಳ್ಳೋವಾಗ ಗರ್ಕೆ ಹುಲ್ಲು, ದರ್ಬೆ, ಅರಿಶಿನ, ಗಂಜಲವನ್ನು ಹಾಕಿದ ನೀರನ್ನು 2 ಕೈಗಳಲ್ಲಿ ಹಿಡಿದು ಗಂಗೆ ಮಂತ್ರವನ್ನು ಹೇಳಿಕೊಂಡು ಗಂಗೆಯನ್ನು ಈ ರೀತಿಯಾಗಿ ಪ್ರಾರ್ಥಿಸಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿಕೊಂಡು 7 ನದಿಗಳನ್ನು ಪ್ರಾರ್ಥಿಸಿ ನಿಮ್ಮ ತಲೆ ಮೇಲೆ ನೀರನ್ನು ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಹೀಗೆ ಸ್ನಾನ ಮಾಡಿಕೊಂಡ್ರೆ ಮಾಘ ಸ್ನಾನದ ಪುಣ್ಯ ಫಲ ನಿಮ್ಮದಾಗುತ್ತೆ ಸ್ನೇಹಿತರೆ. ಈ ಸ್ನಾನದ ನಂತರ ಸೂರ್ಯೋದಯವಾದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವುದು ಬಹಳ ಮುಖ್ಯ ಸ್ನೇಹಿತರೆ, ಮರಿಬಾರ್ದು. ಈ ರೀತಿಯಾಗಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿದ ನಂತರ ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆಯವರೆಗೂ ಒಳ್ಳೆಯ ಶುಭ ಸಮಯವಿದೆ. ಈ ಸಮಯದಲ್ಲಿ ನೀವು ಪೂಜೆ ವ್ರತಗಳನ್ನು ಮಾಡಿಕೊಳ್ಳಿ. ಈ ಸಮಯದಲ್ಲಿ ನೀವು ಪೂಜೆ, ವ್ರತ, ಜಪ, ತಪಗಳನ್ನು ಮಾಡಿಕೊಂಡ್ರೆ
ವಿಶೇಷವಾದ ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ಈ ದಿನ ನೀವು ಲಕ್ಷ್ಮೀನಾರಾಯಣರನ್ನು ಪೂಜಿಸಬೇಕು. ವಿಶೇಷವಾಗಿ ಲಕ್ಷ್ಮಿಯನ್ನು ಪೂಜಿಸಬೇಕು. ಈ ಮಾಘ ಹುಣ್ಣಿಮೆಯಂದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಗೆ ಬಹಳ ಪ್ರಾಶಸ್ತ್ಯವಿದೆ. ಶ್ರದ್ಧಾಭಕ್ತಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿಕೊಂಡು ಸ್ವಾಮಿಯ ವ್ರತಕಥೆಯನ್ನು ಸಹ ಹೇಳ್ಕೋಬೇಕು. ಈ ರೀತಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿಕೊಂಡು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡು ವಿಶೇಷವಾಗಿ ಉಪವಾಸವಿದ್ದು ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಸ್ನೇಹಿತರೆ. ನಂತರ ಸಂಜೆ ಚಂದ್ರನಿಗೆ ಅರ್ಘ್ಯವನ್ನು ನೀಡುವುದು ಖಂಡಿತ ಮರಿಬಾರ್ದು. ಮಾಘ ಹುಣ್ಣಿಮೆಯಂದು ಚಂದ್ರನಿಗೆ ಅರ್ಘ್ಯವನ್ನು ನೀಡಿದರೆ ಚಂದ್ರ ದೋಷಗಳೇನಾದರೂ ಇದ್ದರೆ ಪರಿಹಾರ ಆಗ್ತವೆ ಅನ್ನುವಂತಹ ಧಾರ್ಮಿಕ ನಂಬಿಕೆ ಇದೆ. ಸಂಜೆ ಚಂದ್ರೋದಯ ಆದಮೇಲೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡಿ. ಇನ್ನೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ, ಸನಾತನ ಧರ್ಮದಲ್ಲಿ ದಾನವನ್ನು ಅತ್ಯಂತ ಶ್ರೇಷ್ಠ ಕಾರ್ಯಗಳಲ್ಲಿ ಒಂದು ಅಂತ ಪರಿಗಣಿಸ್ತಾರೆ. ಮಾಘ ಪೌರ್ಣಮಿಯಂದು ಮಾಡುವ ದಾನ ಅತ್ಯಂತ ಶ್ರೇಷ್ಠ, ಇದು ಅತ್ಯಂತ ಫಲಪ್ರದವೆಂದು ನಂಬ್ತಾರೆ. ಈ ದಿನ ಬಡವರಿಗೆ ಆಹಾರ ಧಾನ್ಯಗಳು ಅಥವಾ ಊಟವನ್ನು ದಾನ ಮಾಡಿದರೆ ನಿಮಗೆ ಶ್ರೀ ಮಹಾವಿಷ್ಣುವಿನ ವಿಶೇಷ ಆಶೀರ್ವಾದ ದೊರೆಯುತ್ತೆ ಸ್ನೇಹಿತರೆ. ಸಾಧ್ಯವಾದರೆ ಮಾಡ್ಕೊಳ್ಳಿ. ಈ ದಿನ ಕಪ್ಪು ಬಟ್ಟೆಯನ್ನು ಧರಿಸಬೇಡಿ. ನಿಮ್ಮ ಮನೆಯನ್ನು, ಪೂಜಾ ಮಂದಿರವನ್ನು ಸ್ವಚ್ಛವಾಗಿಟ್ಕೊಂಡು ಮನೆಯೆಲ್ಲ ಧೂಪವನ್ನು ಹಾಕಿ. ಸ್ನೇಹಿತರೆ, ಈ ಮಾಘ ಹುಣ್ಣಿಮೆಯಂದು ಕೋಪ, ಜಗಳ, ವಾದಗಳು, ನಕಾರಾತ್ಮಕ ಆಲೋಚನೆಗಳು, ಸುಳ್ಳುಗಳು ಇವುಗಳಿಂದ ದೂರವಿದ್ದು ದೇವರ ಪೂಜೆ ಮತ್ತು ಪಾರಾಯಣದಲ್ಲಿ ದಿನವನ್ನು ಕಳೆಯಿರಿ. ಅಪಾರವಾದ ಪುಣ್ಯ ಫಲಗಳು ನಿಮ್ಮದಾಗುತ್ತೆ. ಸ್ನೇಹಿತರೆ, ಇವಿಷ್ಟು ಮಾಘ ಹುಣ್ಣಿಮೆಯ ಬಗ್ಗೆ ಪಾಲಿಸಬೇಕಾದ ನಿಯಮಗಳು. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ಉತ್ತರ ಕೊಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇದು ಯಾರಿಗಾದರೂ ನಿಮ್ಮ ಸ್ನೇಹಿತರಿಗಾಗಲಿ ನೆಂಟರಿಗಾಗಲಿ ಇದರ ಅವಶ್ಯಕತೆ ಇದೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ.